ಮತ್ತು ಇನ್ನೊಂದೇನಂದ್ರೆ ಮಳೆ ಬಿದ್ದಿದೆ, ಮಾಯ್ಶ್ಚರ್ ಆಗಿದೆ ಪಿಚ್ಚು, ಅಂಥದ್ರಲ್ಲಿ ಬಾಲರ್ಗಳ ದರ್ಬಾರ್ ನಡಿಬೇಕು, ಇಲ್ಲಿ ಬ್ಯಾಟರ್ಗಳ ದರ್ಬಾರ್ ನಡೀತು. ದೀಪಕ್ ಚಹರ್ಗೆ ನಾಯಿ ಹೊಡೆದಂಗೆ ಹೊಡೆದ್ರು, 22 ರನ್ ಬಂತು, ಸ್ಟ್ಯಾಂಡ್ ಆಗಿಬಿಟ್ರು. ಬ್ಯಾಟಿಂಗ್ ತುಂಬ ಚೆನ್ನಾಗಿ ಕಚ್ಕೊಂತು. ನೆಕ್ಸ್ಟ್ ಬಂದಿದ್ದು ಯಾಕಂದರೆ 22 ರನ್ ಬಂದಿದೆ, ಅವ್ರಿಗೇನು ಪ್ರಾಬ್ಲಮೇ ಇಲ್ಲ. ಬುಮ್ರಾ ಅವ್ರ ಬಾಲಿಂಗ್ನಲ್ಲಿ ಮಿಸ್ ಆದ್ರೂ ಪರವಾಗಿಲ್ಲ, ಏನಿಲ್ಲ ಅಂತ ಹೇಳಿ ಸೂರ್ಯವಂಶನ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಲ್ಲೂ ಬಂತು. ಅದಾದ ನಂತರ ಬೋಲ್ಟನ್ನು ತೊಗೊಂಬರ್ತಾರೆ. 3ನೇ ಓವರಿಗೆ ಬೋಲ್ಟನ್ನ ತರೋ ಅವಶ್ಯಕತೆ ಇತ್ತು. ಮೊದಲ ಓವರಲ್ಲಿ ಬೋಲ್ಟಿಗೆ ಕೊಡಬೇಕಾಗಿತ್ತು, ಮತ್ತೆ ಬುಮ್ರಾ ಮತ್ತೆ ಬೋಲ್ಟ್, 3 ಓವರ್ ಕಂಪ್ಲೀಟ್ ಆಯ್ತು ನಿಮಗೆ. ಇದನ್ನು ಮಾಡೋದನ್ನು ಬಿಟ್ಟು ದೀಪಕ್ ಚಹರ್ನ ತೊಗೊಂಬಂದರು. ಬೋಲ್ಟ್ 3ನೇ ಓವರಿಗೆ ಅವರು ನರ್ವಸ್ ಆಗಿಬಿಟ್ಟಿದ್ರು, ಯಾಕಂದರೆ 2 ಓವರಲ್ಲೇ ತುಂಬ ರನ್ ಬಂದಿದೆ. ಆಮೇಲೆ ಅವರು ಬಂದು 22 ರನ್ನ ಕೊಟ್ಟರು. ನಿನ್ನೆ ಅಂತೂ ಮುಂಬೈ ಬಾಲರ್ಗಳನ್ನ ಮುಗ್ಗ ಜಾಡಿಸಿಬಿಟ್ಟಿದ್ದಾರೆ. ಪಾಂಡ್ಯ ಒಬ್ಬ ಇದ್ದಿದ್ರಲ್ಲೇ 2 ಓವರಲ್ಲಿ 17, ಅದು 9 ರನ್ ರೇಟ್ ಮೇಲೆ ಇದೆ, ಅದೇ ಬೆಟರ್ ಅನ್ಬೇಕು. ಶಾರ್ದುಲ್ 2 ಓವರ್ 36, ಆಮೇಲೆ ಸ್ಪಿನ್ನರು ಗಜನ್ಸ್ನರ್ 2 ಓವರಲ್ಲಿ 21 ರನ್ ಕೊಟ್ಟು 2 ವಿಕೆಟ್. ಬಟ್ ಅಲ್ಲಿಗೆ ಮ್ಯಾಚ್ ಮುಗಿದಿತ್ತು. ಬಟ್ ಒಂದು ಲೆಕ್ಕಾಚಾರದಲ್ಲಿ ಮುಂಬೈ ಬ್ಯಾಟಿಂಗ್ ನಾನು ಅನ್ಕೊಂಡಿದ್ದೆ ಓಕೆ 150 ಆಗಿದೆ, ಅವರೇ ಹೊಡೆದಿದ್ದಾರೆ, ನಾವು ಹೊಡಿಯಲ್ವಾ ಅಂತ ಪ್ರೇಮ್ ಹೇಳಿದ್ರು. ಅದನ್ನು ನಾನು ಹಂಗೆ ಅನ್ಕೊಂಡೆ, 111 ಓವರಲ್ಲಿ 150 ಹೊಡಿಬೋದು. ಪಾರ್ಟ್ನರ್ಶಿಪ್ ಫಸ್ಟ್ ಇಬ್ಬರು ರೋಹಿತ್ ಶರ್ಮಾ ಮತ್ತು ರಿಕಲ್ಟನ್ 4 ಓವರಲ್ಲಿ 70-80 ರನ್ ಹೊಡೆದು ಕೊಡ್ತಾರೆ ಇವರು, ಈ ಥರ ಲೆಕ್ಕಾಚಾರ ಹಾಕಿದೆ ನಾನು. ಬಟ್ ಬಂದವರೆಲ್ಲ ಬಂದ ಪುಟ್ಟ ಹೋದ ಪುಟ್ಟ ಅನ್ನೋ ಥರ, ನಾನು ಇದು ರಾಜಸ್ಥಾನ ಆಡ್ತಾ ಇದೆಯಾ ಬೇರೆ ಟೀಮ್ ಆಡ್ತಾ ಇದೆಯಾ ಅನ್ನೋಂಥ ಕನ್ಫ್ಯೂಸಿಗೆ ಬಂದುಬಿಟ್ಟೆ. ಅಷ್ಟು ಚೆನ್ನಾಗಿ ಬೌಲಿಂಗ್ ಹಾಕಿದ್ರು ಅವ್ರದ್ದಂತೂ, ತುಂಬ ಚೆನ್ನಾಗಿ.